ಗೈಸ್ ನಿಮ್ ವೋಲ್ಟರ್ ರೈಸ್ಟರ್ ಗಿಲ್ಡ್ ಅಲ್ಲಿ ಒಬ್ರಿಗೆ ಕಾಲ್ ಮಾಡ್ಬಿಟ್ಟು ಏನ್ ಹೇಳ್ದ ಅಂತ ಕೇಳಿಸ್ಕೊಳ್ಳಿ. ಒಂದು ಕೆಲ್ಸ ಆಗ್ಬೇಕಿತ್ತು ಬ್ರೋ. ಆಕ್ಚುಲಿ ಏನ್ ಗೊತ್ತಾ, ನಿಮ್ ಗಿಲ್ಡ್ ಅಲ್ಲಿ ಒಬ್ಬ ಕಲ್ಲ ಇದ್ದಾನೆ, ಅದು ರಾಯ್ ಬ್ರದರ್ಸ್ ಅಲ್ಲಿ. ಇವನ್ ಪ್ರಕಾರ ರೈಸ್ಟರ್ ಗಿಲ್ಡ್ ಇಂದ ನನ್ನ ಕಿಕ್ ಮಾಡಿಸ್ಬೇಕು, ಅವಾಗ ಇವನ್ಗೆ ಖುಷಿ. ಯಾಕಂದ್ರೆ ಇಷ್ಟು ವರ್ಷದಿಂದ ಇವ್ರ ಕಿತ್ತು ಗುಡ್ಡೆ ಆಗ್ದಾನೆ ಇಲ್ದಿರೋದ್ ನಾನ್ ಮಾಡಿದೀನಲ್ಲ ಅದಕ್ಕೆ. ಮಾತಿಗೆ ಒಂದು ವರ್ಡ್ ಹೇಳ್ತಾ ಇರ್ತಾನೆ ವೋಲ್ಟರ್. ಇವನ ಹತ್ರ ಒಳ್ಳೆ ಕಂಟೆಂಟ್ ಇಲ್ಲ, ನಮ್ಮಂತ ಕ್ರಿಯೇಟರ್ ಹೆಸರು ಹೇಳ್ಕೊಂಡು ಬೆಳಿತಾನೆ ಹಾಗೆ ಹೀಗೆ ಅಂತ. ಕಂಡು ಈ ವರ್ಡ್ ನಿನ್ಗೋಸ್ಕರ. ನೀನು ರೈಸ್ಟರ್ ಕಂಪೇರ್ ಮಾಡಿದ್ರೆ ನೀನೊಂದು ರಾಮನು ಅಲ್ಲ. ನಿನ್ನೆ ಹೆಸರು ಹೇಳ್ಕೊಂಡು ಫಾಲೋವರ್ಸ್ ಗೇನ್ ಮಾಡ್ಬೇಕು ಅನ್ನೋ ಹಣೆ ಬರನು ನನ್ಗಿಲ್ಲ. ನನ್ ಟಾರ್ಗೆಟ್ ಫಾಲೋವರ್ಸ್ ಗೇನ್ ಮಾಡೋದೇ ಆಗಿದ್ರೆ ರೈಸ್ಟರ್ ಗಿಲ್ಡ್ ಹೋಗಿ ಹತ್ತತ್ರ 4 ತಿಂಗಳಾಯ್ತು. ರೈಬ್ರೋ ಹೆಸರು ಹೇಳ್ಕೊಂಡೆ ಬೇಜಾನ್ ಕನ್ನಡ ಕಮ್ಯುನಿಟಿಯಲ್ಲಿ ನನ್ನ ಫಾಲೋವರ್ಸ್ ನ ಗೇನ್ ಮಾಡ್ಕೋಬಹುದಿತ್ತು. ಬಟ್ ನನ್ ಟಾರ್ಗೆಟ್ ಇರೋದು ಕನ್ನಡ ಗೇಮಿಂಗ್ ಕಮ್ಯುನಿಟಿಯಲ್ಲಿ ನಿಮ್ಮಂತ ಚೂತಿಯ ನನ್ನ ಮಕ್ಕಳನ್ನ ಓಡಿಸಬೇಕು ಅನ್ನೋದು. ಹೇಟರ್ಸ್ಗೆಲ್ಲ ಆನ್ಸರ್ ಸಿಕ್ಕಿರುತ್ತೆ ಅನ್ಕೋತೀನಿ. ಒಂದ್ ಟೈಮ್ ಇತ್ತು ಗುರು, ಕರ್ನಾಟಕದವ್ರು ಯಾರಾದ್ರೂ ಗ್ರ್ಯಾಂಡ್ ಮಾಸ್ಟರ್ ರಿಜಿನಲ್ ಏನಾದ್ರು ಶೋ ಆಗ್ತಾ ಇದ್ರೆ ಕರ್ನಾಟಕದ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಾ ಇದ್ರು, ಸಪೋರ್ಟ್ ಮಾಡಿ ನಮ್ಮ ಕನ್ನಡಿಗ ಗ್ರ್ಯಾಂಡ್ ಮಾಸ್ಟರ್ ಇದ್ದಾನೆ ಅಂತ. ಅದೇ ಇವಾಗಿನ ಕಾಲದಲ್ಲಿ ನಮ್ ಕನ್ನಡದವ್ನು ರೈಸ್ಟರ್ ಗಿಲ್ಡ್ ಹೋಗ್ಬಿಟ್ಟಿದ್ದಾನೆ, ಕಿಕ್ ಮಾಡ್ರೋ. ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು ನೀವೆಲ್ಲ ಕರ್ನಾಟಕ ಕ್ರಿಯೇಟರ್ಸ್ ಅಂತ ಹೇಳ್ಕೊಳಕ್ಕೆ. ಇನ್ಮೇಲೆ ರೈ ಬ್ರದರ್ಸ್ ಗಿಲ್ಡ್ ವಿಡಿಯೋ ಮಾಡಿ ಫಾಲೋವರ್ಸ್ ಏನ್ ಮಾಡ್ಕೋತೀನಿ, ಏನ್ ಕಿತ್ಕೋತೀರೋ ಕಿತ್ಕೊಳ್ಳಿ. ಹೇಟರ್ಸ್ಗೆಲ್ಲ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇವತ್ತಿಗೆ ಸಾಕು. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.